ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಸತೀಶ್ ಸರ್ ಅವರ ಬದುಕಿನ ಕಥೆಯ ಸರಣಿನ ಮುಂದುವರಿಸ್ತಾ ಈಗ ನಿಮ್ಮ ಮುಂದೆ ಕೂತಾಯಿತು. ಸತೀಶ್ ಸರ್ ಇಲ್ಲಿವರೆಗೂ ಒಟ್ಟು ಕನ್ನಡದಲ್ಲಿ ಸುಮಾರು ಒಂದು 40ರಿಂದ 45 ಸಿನಿಮಾಗಳನ್ನ ಮಾಡಿದ್ದಾರೆ. ತಮಿಳಿನಲ್ಲಿ ಒಂದು 7ರಿಂದ 8 ಸಿನಿಮಾಗಳನ್ನ ಮಾಡಿದ್ದಾರೆ. ಒಂದು 2 ಸಿನಿಮಾ ಮಲಯಾಳಮಲ್ಲಿ ಸತೀಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಶಿವಾಜಿ ಗಣೇಶನ್ ಸರ್ ಜೊತೆಗೆ ಅವರು 2 ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಕಲ್ ತೂಣ್ ಅನ್ನೋ ಒಂದು ಸಿನಿಮಾದಲ್ಲಿ ಶಿವಾಜಿ ಗಣೇಶನ್ ಅವರಿಗೆ ಸತೀಶ್ ಸರ್ ಮಗನ ಪಾತ್ರ ಮಾಡಿದ್ದಾರೆ. ಹಿಟ್ಲರ್ ಉಮಾಕಾಂತ್ ಅನ್ನೋ ಒಂದು ಸಿನಿಮಾದಲ್ಲಿ ನಮ್ಮ ಸತೀಶ್ ಅವರು ಶಿವಾಜಿ ಗಣೇಶನ್ ಅವರಿಗೆ ಅಳಿಯನ್ ಪಾತ್ರ ಮಾಡಿದ್ದಾರೆ. ಈ ಕಲ್ ತೂಣ್ ಅನ್ನೋ ಒಂದು ಸಿನಿಮಾ ಬಂದ್ಬಿಟ್ಟು ಒಂದು ನಾಟಕ ಅಂತೆ, ಒಂದು ಪ್ಲೇ. ಆ ಪ್ಲೇನ ಅವರು ಅಭಿನಯಿಸಬೇಕಾದ್ರೇ ಅದರಲ್ಲಿ ಒಂದು ಈ ತೊದಲಿಕೆ ಇರುವಂಥ ಕ್ಯಾರೆಕ್ಟರ್, ಈ ಬಿಕ್ಲನ್ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅವರು ಸಾಕಷ್ಟು ಪ್ರಶಂಸೆ ಬಂದಿತ್ತು. ಇನ್ಫ್ಯಾಕ್ಟ್ ತಮಿಳು ಚಿತ್ರರಂಗದ ಧೀಮಂತ ನಟ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ MG ರಾಮಚಂದ್ರನ್ ಅವರು, MGR ಅವರು ಬಂದು ಆ ನಾಟಕ ನೋಡಿ ನೆಲದ ಮೇಲೆ ಕೂತ್ಕೊಂಡು ನೋಡಿ ನಾಟಕ ನೋಡಿದ್ರಂತೆ. ಸ್ಟೇಜ್ ಮೇಲೆ ಬಂದು ಸತೀಶ್ ಸರ್ ಅವರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಸಾಕಷ್ಟು ಮನದಾಳದ ಮಾತುಗಳನ್ನ ಆಡಿ ಬೆಂತಟ್ಟಿದ್ದಾರೆ. ಆ ನಾಟಕದಲ್ಲಿ ನಿರ್ವಹಿಸಿದ ಪಾತ್ರನೇ ಅವರು ಶಿವಾಜಿ ಗಣೇಶನ್ ಸರ್ ಜೊತೆ ಆ ಕಲ್ ತೂಣ್ ಅನ್ನೋ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಇದಾದಮೇಲೆ ನಮ್ಮ ಸತೀಶ್ ಸರ್ ಅವ್ರಿಗೆ ನಿಮ್ಮೆಲ್ಲ ನಾನು ಆಗಲೇ ಹೇಳಿದ್ದೆ, ಅವ್ರಿಗೆ 3 ಹೆಸರು. ಒಂದು ಮುರಳಿ, ಮನೆಯಲ್ಲಿ ಕರೆಯೋ ಹೆಸರು, ಇನ್ನೊಂದು ಕೃಷ್ಣಸ್ವಾಮಿ, ಮತ್ತೊಂದು ಸತೀಶ್. ಈ ಸತೀಶ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇವಾಗ ನಾನು ಹೇಳೋದಕ್ಕೆ ಹೋಗ್ತೀನಿ. RK ಸ್ವಾಮಿ, ಇವತ್ತಿಗೂ ಅವ್ರ ಇನ್ಸ್ಟಿಟ್ಯೂಟ್ನಲ್ಲಿ ರಜನಿ ಸರು, ಅಶೋಕ್ ಅವರು, ರಘುನಂದನ್ ಅವರು ಎಲ್ಲರೂ ಸ್ವಾಮಿ ಸ್ವಾಮಿ ಅಂತಲೇ ಕರೆಯೋದಂತೆ. ಒಂದು ಸಿನಿಮಾ ಕಮಲ್ ಹಾಸನ್ ಸರ್ ಅವ್ರದ್ದು ಪಿಕ್ಚರು, ಆ ಸಿನಿಮಾ ಹೆಸರು ಬಂದ್ಬಿಟ್ಟು ಅಂತರಂಗಮ್ ಅಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಕಮಲ್ ಸರ್ ಜೊತೆ ಮಾಡೋದಂಥ ಫಸ್ಟ್ ಸಿನಿಮಾ ಅದು. ಸತೀಶ್ ಸರ್ಗೆ ಆಫರ್ ಬಂದಾಗ, ಹೆಸರು ಅಂತ ಚರ್ಚೆ ಆದಾಗ ಅಲ್ಲಿ RK ಸ್ವಾಮಿ ಅಥವಾ ಸ್ವಾಮಿ ಅಂತೆಲ್ಲ ಹೇಳಿದಾಗ ಆ ಸಿನಿಮಾದಲ್ಲಿ ಸತೀಶ್ ಅವ್ರು ಬಂದ್ಬಿಟ್ಟು ವಿಲನ್, ಖಳನಾಯಕನ ಪಾತ್ರ. ಆಗ ಆ ಚಿತ್ರದ ನಿರ್ದೇಶಕರು ಬಂದ್ಬಿಟ್ಟು ಇಲ್ಲ, ಇದು ಸಾಫ್ಟ್ ಟೈಟ್ಲ್ ಆಗೋದ್ರಿಂದ ಸ್ವಾಮಿ ಅನ್ನೋದು ಬೇಡ ಅಂದ್ಬಿಟ್ಟು ಸತೀಶ್ ಅಂತ ನಾಮಕರಣ ಮಾಡಿದ್ದಾರೆ. ಅಲ್ಲಿಂದ ಪ್ರಾರಂಭ ಆಗಿದ್ದು ಸತೀಶ್ ಅವರು ಬೆಳ್ಳಿ ಬದುಕಲಿ ಮತ್ತು ಹಿಂತಿರುಗಿ ನೋಡೇ ಇಲ್ಲ. ಎಲ್ಲರಿಗೂ ಇಂಟ್ರಡಕ್ಷನ್ ಅನ್ನೋದು 1 ಸತಿ 2 ಸತಿ, ಆದರೆ ಸತೀಶ್ ಅವ್ರ ಜೀವನದಲ್ಲಿ 3 ಸತಿ ಆಗಿದೆ. ಒಂದು ಒಲವು ಗೆಲುವಿನಲ್ಲಾಗಿದೆ, ನಮ್ಮ ಭಾರ್ಗವ ಸರ್ ಪಿಕ್ಚರ್ಲಿ ಹೊಸ ಪರಿಚಯ ಸತೀಶ್ ಅಂತ ಬಂದಿದೆ. ಇನ್ನೊಂದು ಅಂತರಂಗಮ್ ಅನ್ನೋ ಸಿನಿಮಾದಲ್ಲಿ ಟೈಟ್ಲ್ ಕಾರ್ಡ್ನಲ್ಲಿ ಅರಿಮುಗಂ ಸತೀಶ್ ಅಂತ ಕೂಡ ಬಂದಿದೆ, ಅಂದರೆ ಹೊಸ ಪರಿಚಯ ಸತೀಶ್ ಅಂತ ಬಂದಿದೆ. ಅದಾದಮೇಲೆ ಆಸೈ ಅರವದು ನಾಳ್ ಅನ್ನೋ ಒಂದು ಸಿನಿಮಾದಲ್ಲಿ ಸತೀಶ್ ಸರ್ಗೆ ಅದರಲ್ಲೂ ಹೊಸ ಪರಿಚಯ ಸತೀಶ್ ಅಂತ ಬಂದಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಂತಂದರೆ, ಇಲ್ಲಿ ಹಿಟ್ಲರ್ ಉಮಾನಾಥ್ ಅನ್ನೋ ಒಂದು ಸಿನಿಮಾ, ಅದರಲ್ಲಿ ಸತೀಶ್ ಸರ್ಗೆ ಪೇರ್ ಆಗಿದ್ದು ಸಾಧನ ಅಂತ. ಸಾಧನ ಅನ್ನೋರು ನಮ್ಮ ಕನ್ನಡದ ನಟಿ ರಮಾದೇವಿಯವರ ಮೊಮ್ಮಗಳು. ಅವರು ಇದರಲ್ಲಿ ಸತೀಶ್ ಸರ್ಗೆ ಪೇರ್ ಆಗಿದ್ದರು. ಇದೊಂದು ವಿಷಯ ಹೇಳಬೇಕಾಗಿತ್ತು. ರಜನಿಕಾಂತ್ ಸರು ಅವರೇ ಕತೆ ಬರೆದು ಇನ್ಸ್ಟಿಟ್ಯೂಟಲ್ಲಿರೋ ಕಲಾವಿದರನ್ನೆಲ್ಲ ಬಳಸ್ಕೊಂಡು ಒಳ್ಳಿ ಅನ್ನೋ ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದರಲ್ಲಿ ನಮ್ಮ ರಜನಿ ಸರು, ಅಶೋಕ್ ಅಣ್ಣ, ರಘುನಂದನ್ ಅವರು ಎಲ್ಲ ಮಾಡಿ ಅದೇ ಇನ್ಸ್ಟಿಟ್ಯೂಟಲ್ಲಿ ಓದಂಥ ನಟರಾಜ್ ಅನ್ನೋರು ಆ ಚಿತ್ರ ನಿರ್ದೇಶನ ಮಾಡ್ತಾರೆ. ಆ ಚಿತ್ರದಲ್ಲಿ ಕೂಡ ರಜನಿ ಸರು ನಮ್ಮ ಸತೀಶ್ ಅವ್ರಿಗೆ ಒಳ್ಳೆಯ ಪಾತ್ರನ ಕೊಡ್ತಾರೆ. ಬೇರೆ ಯಾವುದೋ ಪಾತ್ರ ಮಾಡಬೇಕಾಗಿತ್ತು, ಬಟ್ ಕೆಲವು ಕಾರಣಾಂತರಗಳಿಂದ ಪಾತ್ರ ಬದಲಾಗಿ ಈ ಪಾತ್ರ ಮಾಡುವಂಥ ಒಂದು ಅನಿವಾರ್ಯತೆ, ಅವಶ್ಯಕತೆ ಬರುತ್ತೆ. ಸತೀಶ್ ಅವರು ಅದರಲ್ಲೂ ಕೂಡ ಇನ್ಸ್ಟಿಟ್ಯೂಟ್ ಗೆಳೆಯರಲ್ವಾ, ಅವ್ರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಆ ಚಿತ್ರದಲ್ಲೂ ಕೂಡ ಆ ಪಾತ್ರ ಮಾಡಿ ಸೈ ಅನ್ನಿಸ್ಕೊತಾರೆ. ಸತೀಶ್ ಸರ್ಗೆ ಒಂದು ಅಭ್ಯಾಸ ಇದೆ, ಏನಂತಂದರೆ ಅವರ ತಾಯಿದು ಬರ್ತ್ಡೇಗಳು ಮಾಡಿದ್ರಂತೆ. ಅಂದರೆ ಜನರಲಿ ತಂದೆದು ಷಷ್ಠಿ ಪೂರ್ತಿ ಇದನ್ನೆಲ್ಲ ಮಾಡ್ತಾರೆ, ಬಟ್ ತಾಯಿದ ಹುಟ್ಟುಹಬ್ಬ, ತಂದೆ ಹುಟ್ಟುಹಬ್ಬನೂ ರೆಗ್ಯುಲರಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಅವರು. ಆ ಸಂದರ್ಭದಲ್ಲಿ ಒಂದು ಕಡೆ ರಜನಿಕಾಂತ್ ಸರು ಈ ಫಂಕ್ಷನ್ಗೆ ಬಂದಾಗ ಸತೀಶ್ ಸರ್ ಮನೆಗೆ ಈಗಲೂ ಅಷ್ಟೇ ಅಂತ ರಜನಿ ಸರ್ ಕನ್ನಡದಲ್ಲೇ ಮಾತಾಡೋದು. ಆಮೇಲೆ ಅವರಲ್ಲಿ ಇರುವ ಹಲವಾರು ಹೋಗು ಬಾ ಅನ್ನೋ ಒಂದು ಸಲಿಗೆ ಇರೋ ಸ್ನೇಹಿತರಲ್ಲಿ ನಮ್ಮ ಸತೀಶ್ ಸರ್ ಕೂಡ ಒಬ್ಬರು. ಒಂದೊಂದು ಸತಿ ಸಡನ್ನಾಗಿ ಸತೀಶ್ ಸರ್ ಮನೆಗೆ ರಜನಿ ಸರ್ ಬಂದ್ಬಿಡ್ತಾರಂತೆ. ಈ ಥರ ಎಲ್ಲ ನಡೀತಾ ಇರುತ್ತೆ. ಈ ಫಂಕ್ಷನ್ಗೂ ಕೂಡ ಬೆಂಗಳೂರಿನಲ್ಲಿ ಮಾಡಿದಾಗ ಅವ್ರ ತಾಯಿಯವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ರಜನಿ ಸರ್ ಬಂದು ಅಲ್ಲಿ ಮಾತಾಡಿ ಅವ್ರು ಹೇಳಿದ್ರಂತೆ, ಇವನು ಎಷ್ಟು ಸ್ವಾಭಿಮಾನಿ ಅಂತಂದರೆ ಯಾವತ್ತು ಏನು ನನ್ನ ಹತ್ರ ಆ ಸಹಾಯ ಬೇಕು ಈ ಸಹಾಯ ಬೇಕು ಅಂತ ಕೈ ಚಾಚಲ್ಲ, ತುಂಬ ನಿಷ್ಠೆಯಿಂದ ಸ್ವಾಭಿಮಾನದಿಂದ ಬದುಕುವಂಥ ಒಬ್ಬ ಸ್ನೇಹಿತ. ತುಂಬ ಖುಷಿಯಾಗುತ್ತೆ ಸತೀಶನ್ ನೋಡ್ತಿದ್ರೆ, ಸ್ವಾಮಿನ ನೋಡ್ತಿದ್ರೆ ಅಂತ ರಜನಿ ಸರ್ ಕೂಡ ಅದನ್ನು ಹೇಳಿದ್ರಂತೆ. ಇನ್ನು ಸತೀಶ್ ಸರ್ ಕನ್ನಡದಲ್ಲಿ ಲೇಟೆಸ್ಟಾಗಿ ಕಾಣಿಸ್ಕೊಂಡಂಥ ಚಿತ್ರ ನಮ್ಮ ಮಾಲಾಶ್ರೀ ಮೇಡಮ್ ಅವ್ರ ಜೊತೆಗೆ ಬಂದಂಥ ಚಿತ್ರ ಚಾಮುಂಡಿ. ಇದು ರಾಮು ಆ್ಯಂಡ್ ಪ್ರೊಡ್ಯೂಸ್ ನಿರ್ಮಾಣದ ಚಿತ್ರ.
2000ನೇ ಇಸ್ವಿಯಲ್ಲಿ ಈ ಚಿತ್ರ ಬಿಡುಗಡೆ ಆಯಿತು. ಖುಷ್ಬೂ ಮೇಡಮ್ ಅವರು, ಮಾಲಾಶ್ರೀ ಮೇಡಮ್ ಅವರು ಅಕ್ಕ ತಂಗಿ ಪಾತ್ರದಲ್ಲಿದ್ದರು. ಚಂದ್ರಮೋಹನ್ ಅವರು ಒಂದು ಪ್ರಮುಖವಾದ ಪಾತ್ರ, ತಂದೆ ಪಾತ್ರದಲ್ಲಿದ್ದರು. ಅದರಲ್ಲಿ ನಮ್ಮ ಸತೀಶ್ ಸರ್ದು ಒಂದು ಲಾಯರ್ ಪಾತ್ರ. ರಾಮು ಸರೇ ಫೋನ್ ಮಾಡಿ ಸತೀಶ್ ಅವ್ರಿಗೆ ಈ ಪಾತ್ರ ಮಾಡಬೇಕು ಅಂತ ಕೇಳ್ಕೊಂಡಾಗ ಸತೀಶ್ ಅವರು ಬಂದು ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡು ಬಂದಿದ್ದಾರೆ. ಕನ್ನಡದಲ್ಲಿ ಲೇಟೆಸ್ಟಾಗಿ ರೀಸೆಂಟಾಗಿ ಅವರು ಕಾಣಿಸ್ಕೊಂಡಿದ್ದು 2000ನೇ ಇಸ್ವಿನಲ್ಲಿ. ಇವಾಗ 2026ನೇ ಇಸ್ವಿ, ಆವಾಗಿಂದ ಯಾವುದೂ ಅವರು ಚಿತ್ರಗಳಲ್ಲಿ ಕಾಣಿಸ್ಕೊಂಡಿಲ್ಲ. ಯಾಕೆ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈ ಸಿನಿಮಾದಲ್ಲಿ ಒಂದು ಕೋರ್ಟ್ ಸೀನ್ ಅಂತೆ, ಒಂದು 3-4 ಪೇಜ್ ಇರೋ ಒಂದು ದೊಡ್ಡ ದೃಶ್ಯ. ಆ ದೃಶ್ಯನಲ್ಲಿ ಅಭಿನಯಿಸ್ಬೇಕಾದ್ರೆ ಆ ಚಿತ್ರದ ನಿರ್ದೇಶಕರು ಬಂದು ಮೋಹನ್ ಗಾಂಧಿ ಅವರು ಬೆಳಗಿನ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಮಧ್ಯಾಹ್ನ ನಿಮ್ಮದೇ ಶಾರ್ಟು ಪ್ರಿಪೇರ್ ಆಗಿಬಿಡಿ ಅಂತ ಸತೀಶ್ ಸರ್ಗೆ ಹೇಳಿದಾಗ ಅವರು ಪ್ರಿಪೇರ್ ಆಗಿದ್ದಾರೆ. ರೌಂಡ್ ಟ್ರಾಲಿ ಶಾರ್ಟ್ನ ಹಾಕಿದ್ದಾರೆ, ಒಂದೇ ಟೇಕಲ್ಲಿ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದಾರೆ. ಸತೀಶ್ ಸರ್ ಆ್ಯಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದೇ ಶಾರ್ಟಲ್ಲಿ ಮುಗಿಸಿದ್ದಾರೆ. ಇಡೀ ಯೂನಿಟ್ ಕ್ಲಾಪ್ಸ್ ಹಾಕಿದೆ. ಟೆಕ್ನಿಕಲ್ ಇಶ್ಯೂಸಿಂದ ಇನ್ನೂ ಒಂದು ಸತಿ ಮತ್ತೆ ಮಾಡಿದ್ದಾರೆ, ಅದು ಕೂಡ ಒಂದೇ ಶಾರ್ಟಲ್ಲಿ ಸತೀಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅವರು ಯಾವಾಗಲೂ ಈಸಿ ಗೋಯಿಂಗು, ತಮಾಷೆಯಾಗಿ ಜಾಲಿಯಾಗಿರುವಂಥ ವ್ಯಕ್ತಿ. ಈ ಒಂದು ಪರ್ಟಿಕ್ಯುಲರ್ ಸೀನ್ ಮಾಡಬೇಕು ಅಂದಾಗ ತುಂಬ ಕಾನ್ಷಿಯಸ್ ಆಗಿ, ಯಾಕೆಂದರೆ ಒಂದೇ ಶಾರ್ಟ್ ಅಂದಾಗ ಒಬ್ಬ ಕಲಾವಿದನಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ ಜವಾಬ್ದಾರಿನ ಅತ್ಯಂತ ಯಶಸ್ವಿಯಾಗಿ ಸತೀಶ್ ಸರ್ ನಿರ್ವಹಿಸಿದರು. ಅದ್ಭುತವಾದ ಪಾತ್ರನ ಮಾಡಿದರು. ಚಾಮುಂಡಿ ಚಿತ್ರದಲ್ಲಿ ದೊಡ್ಡ ಕಲಾವಿದರ ದಂಡೆ ಆ ಚಿತ್ರದಲ್ಲಿತ್ತು. ಥ್ಯಾಂಕ್ ಯು ರಾಮು ಸರ್, ನೀವು ಸತೀಶ್ ಸರ್ನ ಕನ್ನಡ ಚಿತ್ರರಂಗಕ್ಕೆ ಆಗ ಆ ಸಮಯದಲ್ಲಿ ಕರ್ಕೊಂಬಂದಿದ್ದಕ್ಕೆ. ನಾನು ಸತೀಶ್ ಸರ್ ಹತ್ರ ಮಾತಾಡ್ತಾ, ಯಾಕೆ ಸರ್ ನೀವು ಕನ್ನಡ ಸಿನಿಮಾಗಳಲ್ಲೇ ಮಾಡೋದು ಕಡಿಮೆ ಆಗೋಯ್ತು ಅಂತ ಕೇಳಿದ್ದಕ್ಕೆ ಸತೀಶ್ ಸರ್ ಹೇಳಿದ್ದು, ರಘು, ಇವಾಗ ನೀವು ಡೈರೆಕ್ಟ್ರು, ನನಗೆ ನೀವು ಪಿಕ್ಚರ್ ಮಾಡಬೇಕು, ನೀವು ಹಾಕೋಬೇಕು ಅಂತ ಹೇಳ್ತೀರಾ. ನಿಮಗೆ ಆ ಸಿನಿಮಾಗೆ ಸಂಬಂಧಪಟ್ಟ ಮಾತಾಡೋ ವ್ಯಕ್ತಿಗಳಿರ್ತಾರಲ್ಲ, ನಾನು ಆ ಡೆಸಿಗ್ನೇಷನ್ಗಳು ಹೇಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನಾವೆಲ್ಲರೂ ಒಂದೇ ಉದ್ಯಮದವರು, ನಾವೇ ನಮ್ಮ ಪ್ರೊಫೆಷನಲ್ಲಿ ಎಲ್ಲರೂ ಹಾಗಿರೋಲ್ಲ. ಬಟ್ ಆದರೆ ಕೆಲವು ಆ ಕಾಲದಲ್ಲಿ ತುಂಬ ನಡೀತಿತ್ತು. ನಮ್ಮ ನಿರ್ದೇಶಕ ಬಿ ರಾಮಮೂರ್ತಿಯವರ ಒಂದು ಚಿತ್ರದಲ್ಲಿ ಸತೀಶ್ ಸರ್ ಆ್ಯಕ್ಟ್ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ರಾಮಮೂರ್ತಿಯವರು ಸತೀಶ್ ಅವ್ರನ್ನ ಈ ಪಾತ್ರಕ್ಕೆ ಹಾಕಿ ಅಂತ ಆ ಚಿತ್ರದ ಕೆಲವು ಜವಾಬ್ದಾರಿಗಳನ್ನ ವಹಿಸ್ಕೊಂಡಂಥ ಒಬ್ಬ ಮುಖ್ಯವಾದ ವ್ಯಕ್ತಿಗೆ ಹೇಳ್ತಾರೆ. ಅವರು ಆಯಿತು ಸರ್ ಹೇಳ್ತೀನಿ ಅಂಥೇಳಿ, ಎಲ್ರಿ ಸತೀಶ್ ಅವರು ಬಂದಿಲ್ವಾ ಅಂತ ಕೇಳಿದ್ರೆ, ಇಲ್ಲ ಸರ್ ಅವ್ರ ಡೇಟ್ ಇಲ್ವಂತೆ, ಅವ್ರ ಊರಲ್ಲಿಲ್ವಂತೆ. ಇದೇ ರೀತಿ ಅಂದರೆ ಇದು 1-2 ಸತಿ ಅಲ್ಲ, ಸಾಕಷ್ಟು ಬಾರಿ ಈ ಮಧ್ಯ ವ್ಯಕ್ತಿಗಳಿಂದ ನಿರ್ದೇಶಕರು, ನಿರ್ಮಾಪಕರು ಆಮೇಲೆ ಬರೋದು. ನಿರ್ದೇಶಕರು ಹೇಳಿಬಿಡ್ತಾರೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ, ಹೋಗಿ ಅವ್ರ ಹತ್ರ ಡೇಟ್ ಫ್ರೀ ಇದೆಯಾ ಮಾತಾಡ್ಬಿಡಿ ಅಂತ. ಆದರೆ ಆ ಸಂಬಂಧಪಟ್ಟ ವ್ಯಕ್ತಿಗಳು ಅವರು ಯಾರನ್ನೋ ಅವ್ರ ಕಡೆಯವರಾಗಿರೋನ ಆ ಪಾತ್ರದ ಕೊಡಿಸೋದಕ್ಕೋ ಅಥವಾ ಬೇರೆ ಬೇರೆ ನಾನಾ ಕಾರಣಗಳಿರುತ್ತೆ ಸ್ನೇಹಿತರೆ ಸಿನಿಮಾದಲ್ಲಿ. ಆ ಒಂದು ಅವರ ಸ್ವಾರ್ಥಕ್ಕೆ ಇಂಥ ಕಲಾವಿದರು ಎಷ್ಟೋ ಜನದ್ದು ಭವಿಷ್ಯಗಳು, ಪಾತ್ರಗಳು ಹಾಳಾಗೋಗಿದೆ. ಈ ನಿಟ್ಟಿನಲ್ಲಿ ಸತೀಶ್ ಅವ್ರಿಗೆ ಸಾಕಷ್ಟು ಚಿತ್ರಗಳು, ಸಾಕಷ್ಟು ಪಾತ್ರಗಳು ಮೇಲಿಂದ ಮೇಲೆ ಮೋಸ ಆಗ್ತಾನೆ ಬಂದಿದೆ, ಆಘಾತ ಆಗ್ತಾನೆ ಬಂದಿದೆ. 1 ಸತಿ ಆದರೆ ಸರಿ ಮಾಡ್ಕೋಬೋದು, 2 ಸತಿ ಆದರೆ ಸರಿ ಮಾಡ್ಕೋಬೋದು. ಇದು ಒಂದು ವ್ಯವಸ್ಥಿತವಾಗಿ ಸ್ಟಾರ್ಟ್ ಆಗೋಯ್ತು. ಈ ಥರ ಅವಕಾಶಗಳನ್ನ ಕಿತ್ಕೊಳ್ಳೋದು. ನಾವು ಒಬ್ಬರ ಹತ್ರ ಪಾತ್ರ ಗಿಟ್ಟಿಸ್ಕೋಬೇಕು ಅಂತಂದರೆ ಆ ಮಧ್ಯ ಯಾರವರು ನಮ್ಮನ್ನು ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ ರೆಕಮೆಂಡ್ ಮಾಡ್ತಾರೆ. ನಾನು ಒಬ್ಬ ಸಿನಿಮಾದವನಾಗಿರೋದ್ರಿಂದ ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಆ ಸಿನಿಮಾ ಡೆಸಿಗ್ನೇಷನ್ಗಳನ್ನ ಯಾರ ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಇದು ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಹಾಗಂತ ಸತ್ಯನ ಮುಚ್ಚಿಟ್ಟು ಕೂಡ ನಾನು ತೇಲಿಸ್ಕೊಂಡು ಶುಗರ್ ಕೊಟ್ಟಿದ್ದಾಗ ಹೇಳೋದಕ್ಕೂ ಇಷ್ಟ ಇಲ್ಲ. ಈ ರೀತಿ ಹಲವಾರು ಮೋಸದ ವಿಚಾರಗಳಿಂದ ಸತೀಶ್ ಅವ್ರಿಗೆ ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶಗಳೇ ಕಟ್ಟಾಗೋಯಿತು. ಏನು ಮಾಡೋದು, ಜೀವನ ನಡೆಸಬೇಕು, ಈ ಕಡೆ ಫ್ಯಾಮ್ಲಿ ಕಮಿಟ್ಮೆಂಟ್ಸ್ ಎಲ್ಲನೂ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಭಗವಂತ ಎಲ್ರಿಗೂ ಎಲ್ಲ ಕಡೆನೂ ಒಂದೇ ಸತಿ ಕಿಟಕಿ ಬಾಗಿಲು ಯಾವುದು ಮುಚ್ಚಲ್ಲ, ಒಂದು ಸಣ್ಣ ಕಿಂಡಿನಾರೋ ತೆಗೆದೇ ಇರ್ತಾನೆ ಅಂತ ಅಮೆರಿಕ ಸಿನಿಮಾದಲ್ಲಿ ನಾಗತಿಹಳ್ಳಿ ಸರ್ ಬರೆದಿದ್ದ ಡೈಲಾಗ್ನ ರಮೇಶ್ ಸರ್ ಹೇಳ್ತಾರೆ. ಅದು ಭಾಳ ಸತೀಶ್ ಸರ್ ಅವರ ವಿಷಯದಲ್ಲೂ ತುಂಬ ಸತ್ಯ ಅಂತ ಅನಿಸುತ್ತೆ. ಎಲ್ಲ ದ್ವಾರಗಳು ಮುಚ್ಚಿ ಸಿನಿಮಾಗಳು ಕಡಿಮೆ ಆದಾಗ ಸತೀಶ್ ಸರ್ ಜೀವನಕ್ಕೆ ಬಂದಂಥ ಆ ಒಂದು ದುಡಿಮೆಯ ಆದಾಯದ ವೃತ್ತಿ ಏನು, ಅದನ್ನು ಹೇಗೆ ಅವ್ರು ನಿರ್ವಹಿಸಿದ್ರು, ಈಗ ಸತೀಶ್ ಅವರು ಏನು ಮಾಡ್ತಾಯಿದ್ದಾರೆ, ಹಾಗೆ ನಿಮ್ಮೆಲ್ಲರಿಗೂ ಸತೀಶ್ ಅವರು ಒಂದು ಅತ್ಯುತ್ತಮವಾದ, ಅದ್ಭುತವಾದ ಕನ್ನಡದಲ್ಲೇ ಬರೆದು ಒಂದು ಸಂದೇಶ ಕಳಿಸಿದ್ದಾರೆ. ಹಾಗೆ ನೀವೆಲ್ಲ ಕಾಯ್ತಾ ಇರೋ ಹಾಗೆ, ಕೇಳ್ತಾ ಇರೋ ಹಾಗೆ ಸತೀಶ್ ಅವರು ಇವಾಗ ನೋಡೋದಕ್ಕೆ ಹೇಗಾಗಿದ್ದಾರೆ ಇದೆಲ್ಲನೂ ನಾಳಿನ ಸಂಚಿಕೆಯಲ್ಲಿ ಹೇಳಿ ಸತೀಶ್ ಸರ್ ಸರಣಿನ ನಾಳೆಗೆ ಮುಕ್ತಾಯ ಮಾಡ್ತಿದ್ದೀನಿ. ಸತೀಶ್ ಸರ್ ಫೋಟೋ ನೋಡಿದ್ರೆ ನೀವು ತುಂಬ ಖುಷಿ ಪಡ್ತೀರಾ. ಆಮೇಲೆ ಅವ್ರ ಇವತ್ತಿನ ಕೆಲಸ ವೃತ್ತಿ ಬಗ್ಗೆ ತಾವು ತಿಳ್ಕೊಂಡ್ರು ತುಂಬ ಖುಷಿ ಪಡ್ತೀರಾ. ಇವೆಲ್ಲವನ್ನು ನಾಳಿನ ಸರಣಿಯಲ್ಲಿ, ನಾಳಿನ ಸಂಚಿಕೆಯಲ್ಲಿ ನಿಮಗೆ ವಿಸ್ತಾರವಾಗಿ ನಾನು ಹೇಳ್ತೀನಿ.
ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ಈ ಕಾರ್ಯಕ್ರಮ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.